ದಾನ ಕೊಟ್ಟಿದ್ದಕ್ಕಾಗಿ ಆ ಎಂಥ ಹಸುಗಳನ್ನ ದಾನ ಕೊಟ್ಟರು ಅಂತಂದ್ರೆ ಎಲ್ಲ ಬಡಕಲಾಗಿತ್ತು, ಎಲ್ಲ ಬಡಕು, ಮೈಯಲ್ಲಿ ರಕ್ತ ಇಲ್ಲ, ಹಾಲು ಕೊಡುವ ಶಕ್ತಿ ಇಲ್ಲ, ಮೇವನ್ನು ಅರಗಿಸಿಕೊಳ್ಳುವಂಥ ಶಕ್ತಿ ಇಲ್ಲ. ಅಂಥ ಹಸುಗಳನ್ನ 100 ಹಸುಗಳನ್ನು ದಾನ ಕೊಡ್ತಾರೆ. ಸಣ್ಣ ಬಾಲಕ ಬಂದು ಪ್ರಶ್ನೆ ಮಾಡ್ತಾನೆ, ಅಪ್ಪ ಇಂಥ ಹಸುಗಳನ್ನ ದಾನ ಕೊಟ್ಟಿದೆಯಲ್ಲ, ಇದರಿಂದ ಯಾರು ಉಪಯೋಗ ಇದೆ? ಇದರಿಂದ ಹಸುಗಳು ಹಾಲು ಕೊಡ್ತಾ ಇಲ್ಲ, ಉಳದು ಬರ್ತಾ ಇಲ್ಲ, ಹಸುಗಳು ಯಾವುದಕ್ಕೂ ಬರೋದಿಲ್ಲ, ಕರ ಹಾಕುವಂತ ಶಕ್ತಿನೇ ಇಲ್ಲ, ಅಂಥದ್ರಲ್ಲಿ ಇಂಥ ಹಸುಗಳನ್ನು ದಾನ ಕೊಟ್ಟಿದೆಯಲ್ಲ, ಇದು ಎಷ್ಟು ಶ್ರೇಷ್ಠ? ಅವನದಕ್ಕೆ ಉತ್ತರ ಕೊಡೋದಿಲ್ಲ. ಅವಾಗ ಮಗನಿಗೆ ಹೇಳ್ತಾನೆ, ನಿನಗೇನ ಗೊತ್ತಿದೆ, ಸುಮ್ಮನೆ ಕೂತ್ಕೋ, ಬೈತಾನೆ. ಇಲ್ಲ ಇಲ್ಲ, ನಾನು ಉತ್ತರ ಕೊಡ್ಲೇಬೇಕು ಅಂತ ಹಠಾಡಿ ಕುಂದಿರ್ತಾನೆ. ದೊಡ್ಡ ಯಜ್ಞ, ಅವಾಗಿನ ಕಾಲದ ಯಜ್ಞಗಳನ್ನ ತಾವು ನೋಡಿದಿರಿ, ದೊಡ್ಡ ಯಜ್ಞ ಕುಂಡ ಉರಿತಾ ಇದೆ. ಆ ಸಂದರ್ಭದಲ್ಲಿ ಇವರಿಬ್ಬರ ಡಿಸ್ಕಷನ್ ನಡೀತಾ ಇದೆ. ತಂದೆ ಕೊನೆಗೆ ಒಪ್ಪದೇ ಇದ್ದಕ್ಕೆ ತಂದೆ ಒಂದು ಶಿಫ್ಟ್ನಲ್ಲಿ ಮಾತನ್ನು ಹೇಳ್ತಾನೆ. ಏನ್ ಹೇಳ್ತಾನೆ? ನೀನು ಹಿಂಗೆ ಆಟ ಮಾಡ್ತಾ ಇದ್ರೆ ನಿನ್ನನ್ನು ಯಜ್ಞ ಕುಂಡಕ್ಕೆ ಹಾಕ್ಬಿಡ್ತೇನೆ ಅಂತ ಹೇಳ್ತಾನೆ. ತಕ್ಷಣ ಜಾಗೃತನಾದ ನಚಿಕೇತ ತಕ್ಷಣ ಜಾಗೃತನಾಗಿ ಒಂದೇ ಒಂದು ಹಠ ಕೂತ್ಕೊಂಡ, ನನಗೆ ಇನ್ನೇನು ಬೇಕಾಗಿಲ್ಲ, ನೀನು ಮಾತನಾಡಿದೀಯ, ನಿಜವಾದ ನೀನು ಶಾಸ್ತ್ರ ಅಧ್ಯಯನ ಮಾಡಿದ್ರೆ, ನಿಜವಾದಂತ ನೀನು ಪುರೋಹಿತನ ಆಗಿದ್ರೆ, ವೇದ ಆಗಮಗಳನ್ನು ನೀನು ತಿಳ್ಕೊಂಡಿದ್ರೆ, ನೀನು ಮಾತನಾಡಿದೀಯ. ಏನು ಅಂತಂದ್ರೆ ನನ್ನನ್ನು ಯಜ್ಞಕ್ಕೆ ಹಾಕ್ತೀನಿ ಅಂತ ಮಾತ್ರ ಆಡಿದೀಯ, ಅದರ ಪ್ರಕಾರ ನನ್ನನ್ನು ಯಜ್ಞಕ್ಕೆ ಹಾಕಿ ಅಂತ ಕೂತ್ಕೊಳ್ತಾನೆ. ಎಂಥ ಸಂಘರ್ಷಗಳು ನೋಡಬೇಕು. ಇದು ಇವತ್ತಿಂದಲ್ಲ, ಇದು ಹಿಂದಿನಿಂದನೂ ನಡ್ಕೊಂಡು ಬಂದಿದೆ. ಹಿಂದಿನಿಂದ ಬಹಳ ಶತಮಾನಗಳು ಕಳೆದು ಹೋಗಿದೆ, ಸಾವಿರಾರು ವರ್ಷಗಳು ಕಳೆದು ಹೋಗಿದೆ. ಅವತ್ತಿನಿಂದ ಇವತ್ತಿನವರೆಗೂ ಜಿಜ್ಞಾಸೆ, ತಾರತಮ್ಯಗಳು, ಜಾತಿ ವೈಮನಸ್ಸುಗಳು ಇವೆಲ್ಲವೂ ನಡ್ಕೊಂಡು ಬಂದಿದೆ. ನಾವಿವತ್ತು ಹೇಳ್ತಾ ಇದ್ದೇವೆ ಅಷ್ಟೇ, ಆದ್ರೆ ಹಿಂದಿನ ಇತಿಹಾಸವನ್ನು ತಿಳ್ಕೊಳ್ಬೇಕಾಗುತ್ತೆ. ನಚಿಕೇತ ಹಠ ಹಿಡಿದು ಕುತ್ಕೊಳ್ತಾನೆ, ಇನ್ನೇನೂ ಮಾಡೋಕ್ಕಾಗೋದಿಲ್ಲ ಅನ್ನುವಂಥ ಕಾರಣ ಬರುತ್ತೆ. ತಂದೆ ತಾಯಿ ಎಲ್ಲರೂ ಅಳುತ್ತಾರೆ, ಮಗನನ್ನ ಒಪ್ಪಿಸುವಂತ ಕಾರಣ ನೋಡ್ತಾರೆ. ಬಾಲ್ಯದಲ್ಲ ಮಗುನನ್ನ ಒಪ್ಪಿಸೋಕೆ ಎಲ್ಲರೂ ಪ್ರಯತ್ನ ಪಡ್ತಾರೆ. ಆದ್ರೆ ನಚಿಕೇತ ಒಂದೇ ಒಂದು, ನನ್ನನ್ನು ಯಜ್ಞಕ್ಕೆ ಹಾಕ್ತೀನಿ ಅಂತ ಹೇಳಿದೀಯಾ, ಅನಿವಾರ್ಯವಾಗಿ ಆ ನಚಿಕೇತನನ್ನು ಯಜ್ಞಕ್ಕೆ ಹಾಕ್ತಾರೆ. ಯಜ್ಞಕ್ಕಾದಾಗ ಆತ್ಮ ಮೇಲೆ ಹೋದಾಗ ಅಲ್ಲಿ ಯಮಧರ್ಮ ಅಂದ್ರೆ ಕಾಲದೇವತೆ ಅಂತ ಹೇಳಿ, ಕಾಲದೇವತೆ ಯಮಧರ್ಮ ಮತ್ತು ನಚಿಕೇತನ ಆತ್ಮ ಏನು ಭಗವಂತನ ಬಗ್ಗೆ ಮತ್ತು ಆ ಏನು ಆತ್ಮಜ್ಞಾನದ ಬಗ್ಗೆ ಅಲ್ಲೇನು ಮಾತುಗಳು ನಡೀತವೆ, ಅದೇ ಮಾತುಗಳು ಅದು ಕಠೋರ ಉಪನಿಷತ್ತಾಗಿ ಪರಿವರ್ತನೆ ಆಯಿತು. ಆ ಕಠೋರ ಉಪನಿಷತ್ತನ್ನ ಬಸವಣ್ಣನವರು ಅಧ್ಯಯನ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅದೇ ಸಂದರ್ಭಕ್ಕೆ ಅನುಗುಣವಾಗಿ ಅಕ್ಕ ನಾಗಮ್ಮ ಅವರ ಅಕ್ಕ ಮನೆಯವರು ತಿಳ್ಕೊಂಡಂತ ಸಂದರ್ಭದಲ್ಲಿ ತೆರೆ ಮೂಡಿಸ್ಬೇಕು ಅನ್ನುವಂಥ ಪ್ರಸಂಗ ಬಂತು. ಅವಾಗ ಯಾಕೆ ಹೆಣ್ಣು ಮಕ್ಕಳಿಗೆ ತೆರೆಯನ್ನ ಮೂಡಿಸ್ಬೇಕು, ಯಾಕೆ ಮನೆಯಿಂದ ಆಚೆ ಇಡಬೇಕು, ಇದೇ ಪ್ರಶ್ನೆಯನ್ನು ಬಸವಣ್ಣನವರು ಮಾಡಿದಂಥ ಸಂದರ್ಭದಲ್ಲಿ ಅವಾಗ ಬಸವಣ್ಣನನ್ನ ಆ ಕುಟುಂಬ ಆಚೆ ಹಾಕ್ತಾರೆ. ಅವರು ಮನೆಯಿಂದ ಆಚೆ ಹೊರಡ್ಬೇಕ, ನಾನು ಬರ್ತೇನೆ ಅಂತೇಳಿ ಅಕ್ಕನನ್ನ ಹಿಂಬಾಲಿಸ್ತಾರೆ. ಅಕ್ಕನಾಗಮ್ಮ ಅಂತಂದ್ರೆ ಬಹುಶಃ ಬಸವಣ್ಣ ಮತ್ತು ಅಕ್ಕನಾಗಮ್ಮನ ಸಂಬಂಧ, ಆ ಮಾತು, ಆ ಪ್ರೀತಿ, ವಿಶ್ವಾಸ ಹೇಗಿತ್ತು ಅಂತಂದ್ರೆ ಬಸವಣ್ಣನವರು ತಮ್ಮ ವಚನದಲ್ಲಿ ಹೇಳ್ತಾರೆ, ಅಕ್ಕನಾಗಮ್ಮನನ್ನ ಬಹಳ ಅಪರೂಪದ ವ್ಯಕ್ತಿ ಅಂತ ಹೇಳಿ ಭಾವಿಸ್ತಾರೆ. ಅಕ್ಕನಾಗಮ್ಮನವರು ಒಂದು ಮಾತನ್ನು ಹೇಳ್ತಾರೆ ಬಸವಣ್ಣನವರ ಕುರಿತು, ಬಸವಣ್ಣ ಭೂಮಿಗೆ ಬಂದ ಭಕ್ತಿಯ ಬೀಜವನ್ನು ಬಿತ್ತಿದ ಅಂತ ಹೇಳ್ತಾರೆ. ಅಂದ್ರೆ ಅವರಿಬ್ಬರ ಸಂಬಂಧ ಬಸವಣ್ಣನ ವ್ಯಕ್ತಿತ್ವ ಬೆಳಲಿಕ್ಕೆ ಅಕ್ಕನಾಗಮ್ಮನೇ ಪೂರ್ಣ ಕಾರಣನಾದರು ಅಂತ ಹೇಳ್ತಾರೆ. ಹಾಗೆ 12ನೇ ಶತಮಾನದಲ್ಲಿ ಶುರುವಾದಂತಹ ಈ ಕ್ರಾಂತಿ ಬೆಳೀತಾ 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 ಇಡೀ ನಾಡಿಗೆ ಪ್ರಚರಿಸಿತು, ನಾಡನ್ನೇ ಹತ್ತು. ಆವಾಗ ಶುರುವಾದಂತಹ ಶರಣರ ಕ್ರಾಂತಿ, ಸುಮಾರು ಜನ ಶರಣರು, ಸಾವಿರಾರು ಜನ ಶರಣರು ಅವರ ತಮ್ಮ ಇಡೀ ಕುಟುಂಬವನ್ನ ತ್ಯಜಿಸಿ ಶರಣರು 12ನೇ ಶತಮಾನದಲ್ಲಿ ಕಲ್ಯಾಣಕ್ಕೆ ಹೊರಡಿಸುವ